ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕೆಲವು ಲೈಫ್ ಲೆಸನ್ಸ್ ನಾವು ಕಲ್ತಿರ್ಬೇಕಾಗತ್ತೆ. ಅದು ಒಂದೊಂದಷ್ಟು ಎಕ್ಸ್ಪೀರಿಯನ್ಸಿಂದ ನಾವು ಅರ್ಥ ಮಾಡ್ಕೊಳ್ತೀವಿ, ಹೀಗಿರೋ ತಪ್ಪು ಹೌದು, ಈ ರೀತಿಯಾಗಿ ನಡ್ಕೊಂಡ್ರೆ ಏನೆಲ್ಲ ಅನುಭವಿಸ್ತೀವಿ ಲೈಫ್ನಲ್ಲಿ ಅನ್ನುವಂಥದ್ದು ನಮ್ಮ ಅನುಭವಗಳಿಂದ ನಮಗೆ ಗೊತ್ತಾಗುತ್ತೆ. ಸೊ ಅಕಾರ್ಡಿಂಗ್ ಟು ಸೈಕಾಲಜಿ, ಹ್ಯೂಮನ್ ಬಿಹೇವಿಯರ್ ಪ್ರಕಾರವಾಗಿ ನಾನೊಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಬರ್ತೀನಿ. ಯಾವ ವಿಷಯಗಳ ಕುರಿತಾಗಿ ಮಾತಾಡ್ತೀನಿ ಹೆಚ್ಚಾಗಿ ಅಂದರೆ ರಿಲೇಷನ್ಶಿಪ್ಸ್ ವಿಚಾರವಾಗಿ ಮಾತಾಡ್ತೀನಿ. ಏಕೆಂದರೆ ನಮಗೆ ಒಂದು ಜಾಗ ಇಲ್ಲ ಅದನ್ನು ಕಲಿಯೋದಕ್ಕೆ. ನಾವು ಸ್ಕೂಲ್ಗೆ ಹೋಗಲ್ಲ ರಿಲೇಷನ್ಶಿಪ್ಸ್ ಬಗ್ಗೆ ಕಲಿಯೋದಕ್ಕೆ. ನಮ್ಮ ಬಾಲ್ಯ ಬಾಲ್ಯ ಕೂಡ ಅಷ್ಟು ಇನ್ಫ್ಲೂಯೆನ್ಸಸ್ ನ ಕೊಡುತ್ತೆ. ಜನರ ಜೊತೆ ನಾವು ಎಷ್ಟು ಬೆರಿತೀವಿ, ಎಷ್ಟೋ ವಿಷಯಗಳನ್ನ ನಾವು ಕಲಿತೀವಿ. ಅಂದರೆ ಆ್ಯಸ್ ಅ ಪರ್ಸನ್ ಕೂಡ ನಾವು ಚೇಂಜ್ ಆಗ್ತಾ ಬರ್ತೀವಿ. ಹಾಗೂ ನಾವಿನ್ನ ಡೀಪಾಗಿ ಹೋದಾಗ ನಮ್ಮ ಬಿಹೇವಿಯರ್ ಪ್ಯಾಟರ್ನ್ ಕೂಡ ಜನರ ವಿಚಾರವಾಗಿ ಚೇಂಜ್ ಆಗುತ್ತೆ. ಒಂದೊಂದ್ಸಲ ಒಳ್ಳೇದಕ್ಕೆ ಚೇಂಜ್ ಆಗುತ್ತೆ, ಒಂದೊಂದ್ಸಲ ಕೆಟ್ಟ ವಿಚಾರಕ್ಕೂ ಚೇಂಜ್ ಆಗಿಬಿಡುತ್ತೆ. ಸೊ ಎನಿವೇಸ್, ಈ ವಿಚಾರವಾಗಿ ನಾನು ಮಾತಾಡ್ತಾ ಬರ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಚೇಸಿಂಗ್ ಅಂದರೆ ಏನು? ಒಬ್ಬರ ಹಿಂದೆ ಹೋಗುವಂಥದ್ದು, ಅವ್ರು ಬೇಕು ಅನ್ನುವಂಥ ಒಂದು ಯೋಚನೆಗೆ ಒಳಗಾಗೋದು. ಇದು ಒಬ್ಬ ಮನುಷ್ಯನ ತುಂಬ ವೀಕ್ ಮಾಡಿಬಿಡತ್ತೆ. ಸೊ ಯಾಕೆ ಇದನ್ನ ಮಾಡಿದಾಗ ನಮ್ಮ ಸ್ಟ್ಯಾಂಡರ್ಡ್ಸ್ ನಾವು ಕಳ್ಕೊಂಡ್ಬಿಡ್ತೀವಿ ಅಂದಾಗ, ಇಮೋಷನ್ಸ್ ಇದೆಯಲ್ಲ, ಇಮೋಷನ್ಸ್ ನಮ್ಮ ಮನಸ್ಸು ಹೇಳುವ ಹಾಗೆ ನಾವು ಪ್ರತಿ ಸಲ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ಆ ಒಂದು ವಿಚಾರ ನೀವು ಒಳ್ಳೆಯ ಮನಸ್ಸಿಂದಾನೇ ನೀವು ಮಾಡ್ತಿರ್ತೀರ. ಆದರೆ ಎಲ್ಲರೂ ನಿಮ್ಮ ಮನಸ್ಸಿನ ವಿಚಾರವಾಗಿ ನೋಡಕ್ ಹೋದಾಗ ಅವರು ಯೋಗ್ಯರಾಗಿರೋದಿಲ್ಲ. ಅವರು ನಿಮ್ಮ ಇಮೋಷನ್ಸ್ ಜೊತೆ ಆಟ ಕೂಡ ಆಡ್ತಿರ್ಬೋದು, ಅದು ನಿಮಗೆ ಗೊತ್ತೇ ಇರೋದಿಲ್ಲ. ಸೊ ನೀವು ಎಂಥವ್ರ ಜೊತೆ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ, ಎಂಥ ಜನರ ಜೊತೆ ನಿಮ್ಮ ರಿಲೇಷನ್ಶಿಪ್ನ ಬೆಳೆಸ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗ ನಿಮ್ಮ ಫ್ರೆಂಡಿಗೆ ನೀವು ಕಾಲ್ ಮಾಡಿರ್ತೀರಾ, ನಿಮ್ಮ ಫ್ರೆಂಡಿಗೋ ಅಥವಾ ಗೊತ್ತಿರೋ ವ್ಯಕ್ತಿಗೋ ಮೆಸೇಜ್ ಮಾಡಿರ್ತೀರಾ. ಅವರು ಬ್ಯುಸಿ ಇದ್ದಾರೆ ಅಂದರೆ, ಈಗಂತೂ ಫೋನ್ ಎಲ್ಲರ ಕೈಲೂ ಇರುತ್ತೆ, ಅಷ್ಟು ಬ್ಯುಸಿ ಎಂಥ ವ್ಯಕ್ತಿನೂ ಇರೋದಿಲ್ಲ. ಈಗ ಈ ಒಂದು ಸಿಚುವೇಶನ್, ಇನ್ಸ್ಟಾಗ್ರಾಮ್ ಎರಾನಲ್ಲಿ ಇದೀವಿ ನಾವಿವಾಗ. ಸೊ ಯಾರೂ ಸುಮ್ಮನೆ ಕೂತಿರೋದಿಲ್ಲ, ಅವ್ರ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ. ಸೊ ನಿಮಗೆ ಒಂದು ರಿಪ್ಲೈ ಕೊಡ್ತಾ ಇಲ್ಲ ಅಂದಾಗ ಅವ್ರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಅರ್ಥ. ನೀವು ಯೋಗ್ಯ ವ್ಯಕ್ತಿನೇ ಆಗಿರ್ತೀರಾ, ಆದರೆ ಅವರು ಬೆಲೆ ಕೊಡ್ತಾ ಇಲ್ಲ ಅಂದ ತಕ್ಷಣ ನೀವೇನು ಅನ್ಕೊಂಡ್ಬಿಡ್ತೀರಾ ಅಂದರೆ, ಇದ್ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೀವು ಪದೇ ಪದೇ ಮೆಸೇಜ್ ಮಾಡಕ್ಕೆ ಹೋಗೋದು, ಪದೇ ಪದೇ ಕಾಲ್ ಮಾಡೋದು ಆಗಿರ್ಬೋದು. ಇದೆರಡೂ ಕೂಡ ರೆಡ್ ಫ್ಲಾಗ್ ಅಂತ ಹೇಳ್ತೀನಿ, ನೀವು ಮಾಡಬಾರ್ದು ನಿಮ್ಮ ಕಡೆಯಿಂದ. ಸೊ ಡಬಲ್ ಮೆಸೇಜ್ ಅಂತೀವಿ, ಎರಡನೇ ಸಲ ಮೆಸೇಜ್ ಮಾಡೋದು. ಒಂದ್ಸಲ ನೀವು ಮೆಸೇಜ್ ಮಾಡಿದಕ್ಕೆ ಅದಕ್ಕೆ ರಿಪ್ಲೈ ಬರ್ತಾ ಇಲ್ಲ ಅಂದರೆ ಅವ್ರು ಅದನ್ನು ನೋಡಿದ್ದಾರೆ, ಅವ್ರು ಬೇಕು ಅಂತಾನೆ ಆ ರಿಪ್ಲೈನ ಡಿಲೇ ಮಾಡ್ತಾ ಇದ್ದಾರೆ, ಅವ್ರು ರಿಪ್ಲೈ ಕೊಡೋಕೆ ಇಷ್ಟಪಡ್ತಾ ಇಲ್ಲ. ಅದಾದ ನಂತರ ಕೂಡ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಚೇಸ್ ಮಾಡ್ತಾ ಇದ್ದೀರಾ, ಅವ್ರ ಹಿಂದೆ ಬೀಳ್ತಾ ಇದ್ದೀರಾ. ಈಗ ಒಬ್ಬ ಸೇಲ್ಸ್ ಪರ್ಸನ್ ನಮ್ಮ ಮನೆಗೆ ಬಂದಾಗ ಏನಾಗುತ್ತೆ, ಅವರು ಇದನ್ನ ತಗೊಳ್ಳಿ, ಈ ಪ್ರಾಡಕ್ಟ್ನ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹೌದು, ಆ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿರ್ಬೋದು, ಆದರೆ ನಿಮ್ಗೆ ಇಷ್ಟ ಇಲ್ಲ ತಗೊಳ್ಳೋದಕ್ಕೆ. ನೀವು ಅವ್ರಿಗೆ ಬೆಲೆನೇ ಕೊಡೋದಿಲ್ಲ. ನಂಗೆ ಇದು ಬೇಡ ಅಂತ ಹೇಳ್ದೆಲ್ಲ, ಏನಕ್ಕೆ ಇಷ್ಟು ಇರಿಟೇಟ್ ಮಾಡ್ತಾ ಇದೆಯಾ, ನೀನು ಹೋಗು. ಸೇಲ್ಸ್ ಜನ ಬಂದ್ಬಿಟ್ರೆ ಸಾಕು, ಒಂದು ರೀತಿಯಾಗಿ ಜನ ಅಷ್ಟು ಪಾಸಿಟಿವ್ ಆಗಿ ತಗೊಳಕ್ ಹೋಗಲ್ಲ. ಅದನ್ನ ಅವರನ್ನೇ ಒಂದು ರೀತಿಯಾಗಿ ನಿರಾಕರಿಸ್ಬಿಡ್ತಾರೆ. ಸೊ ಹಾಗೆ ನಮ್ಮ ಲೈಫ್ನಲ್ಲೂ ನಡೆಯುತ್ತೆ ಇಂಥ ಘಟನೆಗಳು. ಯಾವಾಗ ನಿಮಗೆ ಒಂದು ಜಾಗದಲ್ಲಿ ಒಂದು ಬೆಲೆ, ಒಂದು ರೆಸ್ಪೆಕ್ಟ್, ಮರ್ಯಾದೆ ಸಿಗ್ತಾ ಇಲ್ಲ ಅಂದಾಗ, ಅಥವಾ ಒಬ್ಬ ವ್ಯಕ್ತಿ ನಿಮಗೆ ಕೊಡುವ ನಿಮ್ಮ ಟೈಮಿಗೆ ಬೆಲೆ ಕೊಡ್ತಾ ಇಲ್ಲ ಅಂದಾಗ, ಅವರ ಇರುವಿಕೆ ನಿಮಗೆ ಬೇಕಾ ಬೇಡವಾ ಅಂತ ಒಂದು ಕ್ವೆಶನ್ ಮಾಡ್ಕೊಳ್ಳಿ. ಬಲವಂತವಾಗಿ ನಾವೇನನ್ನು ಪಡಿಬಾರ್ದು ನಮ್ಮ ಲೈಫ್ನಲ್ಲಿ. ಈಗ ನೀವು ಒಂದು ಮೆಸೇಜ್ ಮಾಡಿದ್ದೀರಾ, ಅದಕ್ಕೆ ರಿಪ್ಲೈ ಬಂದಿಲ್ಲ ಅಂದರೆ ಅದು ವೆರಿ ಸಿಂಪಲ್. ಅದಕ್ಕೆ ನೀವು ರಾಕೆಟ್ ಸೈನ್ಸ್ ಆಗಿ ಏನೋ ರಿಸರ್ಚ್ ಮಾಡೋದು ಬೇಕಾಗಿಲ್ಲ. ಅವ್ರಿಗೆ ನೀವು ಇಷ್ಟ ಇಲ್ಲ ಅಂತ, ವೆರಿ ವೆರಿ ಸಿಂಪಲ್. ಇದನ್ನ ಅವರು ಪ್ರತಿ ಸಲ ಮಾಡ್ತಾ ಇದ್ದಾರೆ, ಪ್ರತಿ ಸಲ ನೋವು ಕೊಡ್ತಾ ಇದ್ದಾರೆ, ಪ್ರತಿ ಸಲ ನಿಮಗೆ ಬೇಜಾರು ಮಾಡ್ತಾ ಇದ್ದಾರೆ ಅಂದರೆ ಅದು ಕೂಡ ಅಷ್ಟೇ ಸುಲಭವಾಗಿ ಅರ್ಥ ಕೊಳ್ಳುವಂಥ ವಿಚಾರ ಏನಂದರೆ, ಅವ್ರಿಗೆ ನೀವು ಇಷ್ಟ ಇಲ್ಲ ಅಂತ. ಸೊ ಮೊದಲನೇದೇನಾಗುತ್ತೆ ಅಂದರೆ, ಲೈಫ್ ಲೆಸನ್ ನಾವೇನು ಕಲಿಬೇಕು, ಚೇಸಿಂಗ್ ಗೇಮ್ನ ಫಸ್ಟ್ ಬಿಡಿ. ನೀವೊಂದು ಕಡೆ ಇಂಟರ್ವ್ಯೂನ ಅಟೆಂಡ್ ಮಾಡಿರ್ತೀರಾ, ಇಂಟರ್ವ್ಯೂ ಕೊಡ್ತೀರಾ, ಅಲ್ಲಿಂದ ನಿಮ್ಗೆ ರಿಪ್ಲೈ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಪದೇ ಪದೇ ಮೇಲ್ ಮಾಡೋದು, ಪದೇ ಪದೇ ಮೆಸೇಜ್ ಮಾಡೋದು, ಪದೇ ಪದೇ ಕಾಲ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವರು
ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಅವ್ರಿಗೆ ನೀವು ಬೇಡ ಅಂತ ಅರ್ಥ. ಸೊ ನೀವು ಇನ್ನೂ ಹೆಚ್ಚು ಮಾಡಿದಾಗ ನಿಮ್ಮ ವ್ಯಾಲ್ಯೂ ಕೂಡ ಕಮ್ಮಿ ಆಗೋಗುತ್ತೆ ಅವ್ರ ಕಣ್ಣಲ್ಲಿ, ಅವರ ಒಂದು ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇರೋದು. ಸೊ ಈಗ ಆಗ್ತಾ ಇದೆ ಅಂದರೆ ಅದನ್ನು ದಯವಿಟ್ಟು ಬಿಟ್ಬಿಡಿ. ನೀವು ಹೀಗೇನಾದ್ರು ಈ ಥರ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ವ್ಯಾಲ್ಯೂನ ನೀವು ಪಡಿಬೇಕು ಅಂದರೆ ಫಸ್ಟ್ ನಿಮಗೆ ನೀವು ವ್ಯಾಲ್ಯೂನ ಕೊಡೋದು ಕಲ್ತ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಜನರು ಇಮೋಷನ್ಸ್ ಜೊತೆ ಆಟ ಆಡ್ತಾರೆ, ಅದು ನಿಜ, ನಾನು ಅದನ್ನು ಸುಳ್ಳು ಅಂತ ಹೇಳಲ್ಲ. ಹಾಗೆ ನಿಮಗೆ ಆ ಥರದ್ದು ಒಂದು ಸೈನ್ ಆ ವ್ಯಕ್ತಿಯಿಂದ ಸಿಗ್ತಾ ಇದೆ, ನಿಮಗೆ ಬೇಡದೇ ಇರೋ ಟ್ರೀಟ್ಮೆಂಟ್ನ ಅವ್ರು ಕೊಡ್ತಾ ಇದ್ದಾರೆ ಅಂದಾಗ ನೀವು ಆ ಒಂದು ಸಿಚುವೇಶನಿಂದ ಆಚೆ ಬರಬೇಕಾಗತ್ತೆ. ಅವ್ರು ಬೇಕೇ ಬೇಕು ಅನ್ನುವಂಥ ಹಠಕ್ಕೆ ದಯವಿಟ್ಟು ಬೀಳಬೇಡಿ. ಯಾಕೆಂದರೆ ಯಾವಾಗ ನೀವು ಒಂದು ಹಠಕ್ಕೆ ಬೀಳ್ತೀರಾ, ನಿಮ್ಮ ವ್ಯಾಲ್ಯೂ ಕ್ರಮೇಣವಾಗಿ ಆ ವ್ಯಕ್ತಿಯ ಕಣ್ಣಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಸೆಲ್ಫ್ ಕೇರ್ ಅಂತ ಹೇಳ್ತೀವಿ. ಸೆಲ್ಫ್ ಕೇರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಿಮ್ಮ ಹೆಲ್ತ್, ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಇಮೋಷನ್ಸ್ ಇದೆಲ್ಲ ನಿಮ್ಮ ಒಂದು ಬೌಂಡ್ರಿನಲ್ಲಿ ಇರಬೇಕಾಗತ್ತೆ. ನೀವು ಆ ಒಂದು ಹತೋಟಿನಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಇಂಪ್ರೆಸಿವ್ ಆಗಿ ಕಾಣಬೇಕು ಅಂದರೆ ನೀವು ಹೇಗೆ ಡ್ರೆಸ್ ಮಾಡ್ತೀರಾ, ಇದು ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ಸೆಲ್ಫ್ ಕೇರ್ಗೆ ನಾವು ಕನೆಕ್ಟ್ ಮಾಡ್ತೇವೆ. ನಾವು ನಮ್ಮ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೋಬೇಕು ನಮ್ಮ ಲೈಫ್ನಲ್ಲಿ ಅಂದರೆ ಪಾಯಿಂಟ್ ನಂಬರ್ 1 ಏನೂ ಆಗಿರೋದಿಲ್ಲ, ಅದು ಸೆಲ್ಫ್ ಕೇರ್ ಆಗಿರುತ್ತೆ. ಯಾವ ರೀತಿಯಾದ ಆಹಾರನ ಸೇವನೆ ಮಾಡ್ತಾ ಇದ್ದೀವಿ, ನಿದ್ದೆ ಮಾಡ್ತಾ ಇದ್ದೀವಾ, ಬುಕ್ಸ್ ಓದ್ತಾ ಇದ್ದೀವಾ, ಒಳ್ಳೆ ವಿಚಾರಗಳನ್ನ ಕಲ್ತ್ಕೊಳ್ತಾ ಇದ್ದೀವಾ, ಈ ಥರ ವಿಷಯಗಳಿಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ, ಎಷ್ಟು ಫೋಕಸ್ ಆಗಿ ಇಟ್ಕೊಳ್ತೀವಿ, ಜನ ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ಹತ್ರ. ಜನ ಮ್ಯಾಗ್ನೆಟ್ ಆಗಿ ಅಟ್ರಾಕ್ಟ್ ಆಗ್ತಾರೆ. ನೀವು ಇದು ನೋಡಿರ್ತೀರಾ, ಒಬ್ಬೊಬ್ರು ಏನೋ ಅಷ್ಟು ಎಫರ್ಟ್ಸೇ ಹಾಕಲ್ಲ, ಅವರು ಎಂಟರ್ ಆಗಿದ ತಕ್ಷಣ ಅವ್ರ ಹಿಂದೆನೇ ಬೀಳ್ತಾರೆ. ಅಯ್ಯೋ ಎಷ್ಟು ಎಷ್ಟು ಒಳ್ಳೆ ವ್ಯಕ್ತಿ ಇವರು, ಹಾಗೆ ಹೀಗೆ ಅಂತ ಹೊಳ್ಕೊಂಡು ಹೋಗ್ತಾರೆ. ಸೊ ಯಾಕೆ ಅಂದರೆ ಅವರಲ್ಲಿ ಏನೋ ಒಂದು ಕ್ವಾಲಿಟಿ ಅಷ್ಟು ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಮೇ ಬಿ ಈಗ ಸೆಲೆಬ್ರಿಟೀಸ್ ನೋಡ್ಬೋದು, ಅವ್ರ ಬಾಡಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ಕಾರಣಕ್ಕೂ ಅವರು ಬೊಜ್ಜು ಬರದೇ ಇರೋ ಹಾಗೆ ನೋಡ್ಕೊಳ್ತಾ ಇರ್ತಾರೆ. ಸೊ ಅದು ಒಂದು ಹೈಲೈಟೆಡ್ ವಿಚಾರ ಆಗಿರುತ್ತೆ. ಕೆಲವು ಜನರಲ್ಲಿ ಒಳ್ಳೆ ಗುಣ ಇರುತ್ತೆ, ಒಳ್ಳೆಯ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಸೊ ಇಂಥವ್ರು ಹೇಗಿದ್ರು ಕೂಡ ಅವರ ಬುದ್ಧಿವಂತಿಕೆಗೆ ಬೆಲೆ ಕೊಡ್ತಾ ಇರ್ತಾರೆ. ಸೊ ಅವ್ರಿಗೂ ಫ್ಯಾನ್ಸ್ ಇರ್ತಾರೆ. ನಿಮ್ಮಲ್ಲಿ ನೀವೇನು ಹೈಲೈಟ್ ಮಾಡಬೇಕು ಅಂತ ಇದ್ದೀರಾ? ಯಾವಾಗಲೂ ಬುದ್ಧಿವಂತಿಕೆ ಇದೆಯಲ್ಲ, ಅದು ನಿರಂತರವಾಗಿರಬೇಕು ನಮ್ಮ ಲೈಫ್ನಲ್ಲಿ. ಅಂದರೆ ನಮ್ಮ ಜ್ಞಾನವನ್ನು ಎಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ, ಸ್ಪೆಷಲ್ ಆಗಿ ಒಂದು ನಾಲೆಜ್ ಬೇಸ್ಡ್ ಇರುವಂತಹ ವಿಚಾರವನ್ನು ನೋಡುವುದಾಗಿರ್ಬೋದು, ಕೇಳುವುದಾಗಿರ್ಬೋದು, ಓದುವುದಾಗಿರ್ಬೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಹೇಗಿರಬೇಕು ಅನ್ನೋದು ಸೃಷ್ಟಿ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ನಮ್ಮ ಲೈಫ್ನಲ್ಲಿ ಮೀನಿಂಗ್ ತರೋಕ್ಕೆ ಸುಲಭ ಆಗುತ್ತೆ. ಅವಾಗ ಈ ಅನ್ವಾಂಟೆಡ್ ಪೀಪಲ್, ಡ್ರಾಮಾ, ಈ ಟಾಕ್ಸಿಕ್ ಪೀಪಲ್ ಇವರೆಲ್ಲ ನಿಮ್ಮ ಲೈಫ್ನಲ್ಲಿ ನಶಿಸಿ ಹೋಗ್ಬಿಡ್ತಾರೆ. ಯಾಕಂದರೆ ನೀವು ಅವ್ರಿಗೆ ಟೈಮ್ ಕೊಡೋದೇ ಇಲ್ಲ, ನಿಮಗೆ ಅವ್ರು ಬೇಕಾಗೇ ಇರೋದಿಲ್ಲ. ಯಾಕಂದರೆ ನಿಮ್ಗೆ ಎಷ್ಟೋ ವಿಚಾರಗಳಲ್ಲಿ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬೆಳೆದಿರುತ್ತೆ. ನಿಮ್ಮ ಹವ್ಯಾಸಗಳಲ್ಲಿ ಇನ್ವೆಸ್ಟ್ ಮಾಡಿ, ಗಾರ್ಡನಿಂಗ್ ಮಾಡಿ. ಸೊ ಈ ಥರ ಎಷ್ಟು ನೀವು ನಿಮಗೆ ಇಷ್ಟ ಆಗುವಂಥ ವಿಚಾರಗಳನ್ನ ಮಾಡ್ತೀರಾ, ನಿಮ್ಮ ಹತ್ರ ಕೂಡ ಬರುವಂಥ ಜನರು ಕ್ವಾಲಿಟಿ ಪೀಪಲ್ ಆಗಿರ್ತಾರೆ. ನಿಮ್ಮನ್ನು ನೋಡಿ ಕಲಿಯುವ ಜನರಾಗಿರಬೇಕು, ನಿಮ್ಮನ್ನು ನೋಡಿ ಉತ್ತೇಜನಕ್ಕೊಳಗಾಗುವಂಥವರು ಆಗಿರ್ಬೋದು, ನಿಮ್ಮನ್ನು ನೋಡಿ ಮೋಟಿವೇಟ್ ಆಗಿರುವಂಥ ವ್ಯಕ್ತಿಗಳು. ಹಾಗೆ ನಿಮ್ಮ ಲೈಫ್ನ ನೀವು ಹೇಗೆ ಸೃಷ್ಟಿ ಮಾಡ್ಕೊಂಡು ಹೋಗ್ತೀರಾ, ಅವಾಗ ನೀವು ಅಷ್ಟು ಎಂಪವರ್ಡ್ ಆಗ್ತೀರಾ, ಅಷ್ಟು ಸ್ಟ್ರಾಂಗ್ ಆಗ್ತೀರಾ ಇಂಟರ್ನಲ್ಲಿ. ಸೊ ಇವೆರಡು ವಿಚಾರಗಳನ್ನ ನಾನು ಈ ವಿಡಿಯೋನಲ್ಲಿ ಹೇಳಬೇಕಾಗಿತ್ತು. ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.